ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಇತ್ತು ಆ್ಯಂಡ್ ಇವತ್ತು ಒಂದು ಟ್ರೇಡ್ ಮಾಡಿದ್ವಿ. ಅದ್ರ ಲಾಜಿಕ್ ಅದು ಹೇಳ್ತೇನೆ ಬರ್ರಿ. ಇಲ್ಲಿ ನೋಡ್ರಿ. ಸೊ ಮಾರ್ನಿಂಗ್ ಏನು ಮಾಡ್ತಾ ಮಾರ್ಕೆಟ ಒಂದು ಸೆಕೆಂಡ್ ಮಾರ್ಕೆಟ್ ಏನು ಮಾಡ್ತಾ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ದಾಗ ನೋಡ್ರಿ ಮಾರ್ಕೆಟ ಎಲ್ಲರನ್ನೂ ಇನ್ವೈಟ್ ಮಾಡಿ ಅಂದ್ರೆ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಲೋ ಮಟ್ಟ ಬಂದ ಮತ್ತು ಇಲ್ಲಿ ಈ ಏರಿಯಾದಾಗ ಕ್ಲೋಸ್ ಆಗಿ ಮಾರ್ಕೆಟ್ ಮತ್ತು ಸೆಕೆಂಡ್ ಕ್ಯಾಂಡಲ್ದಿಂದ 1 ಮಿನಿಟ್ದಾಗ ನೋಡ್ರಿ ಮಾರ್ಕೆಟ್ ಏನು ಮಾಡುತ್ತೆ ಹೈನ ಕ್ರಾಸ್ ಮಾಡ್ಬಿಟ್ಟು ಎಲ್ಲರೂ ಏನು ಪ್ಲ್ಯಾನ್ ಮಾಡ್ರು ಪ್ಲ್ಯಾನಿಂಗ ಅಪ್ಸೈಡ್ ಮಾಡ್ರು ಅಂದ್ರೆ 24,100 ಮಟ್ಟ ಪ್ಲ್ಯಾನಿಂಗ್ ಎಲ್ಲರದು ಇರ್ತದೆ ಅಂತ ಬರೀ. ಸೊ ಮಾರ್ಕೆಟ ಇನ್ವೈಟ್ ಮಾಡಿದ್ಮೇಲೆ ನಾನೇನು ಪ್ಲ್ಯಾನ್ ಮಾಡಿದ್ದೆ, ಈ ಹೈ ಕ್ರಾಸ್ ಆಗ್ತೈತಿ ಬಟ್ ಮಾರ್ಕೆಟ್ ಇಲ್ಲಿದೆ ಟ್ರ್ಯಾಪ್ ಮಾಡ್ತೈತಿ ನಾನು. ಇಲ್ಲಿ ನೋಡ್ರಿ ಮಾರ್ಕೆಟ್ ಹೈ ಕ್ರಾಸ್ ಆಯ್ತು, ನೆಕ್ಸ್ಟ್ ಕ್ಯಾಂಡಲನ್ನು ಒಳಗೆ ಓಪನ್ ಆಗಿ ಟ್ರ್ಯಾಪ್ ಮಾಡಾದ್ಮೇಲೆ ನಾನೇನು ಪ್ಲ್ಯಾನ್ ಮಾಡಿದೆ, ಇದೇನಾದರೂ ಲೋ ಬ್ರೇಕ್ಔಟ್ ಆಯ್ತು ಅಂದ್ರೆ ಮಾರ್ಕೆಟ್ದಾಗ ಒಂದು ಮೂವ್ ಬರ್ತೈತಿ. ಸೊ ಅದೇ ರೀತಿ ನಾವೇನು ಓಪನ್ ಪ್ರೈಸ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಎಕ್ಸಾಕ್ಟ್ ಓಪನ್ ಪ್ರೈಸ್ ಮಾರ್ಕ್ ಮಾಡ್ಕೊಂಡಿದ್ವಿ. ಮಾರ್ಕೆಟ್ ಬಂತ ಈ ರೀತಿ ತೆಳಗೆ ಬಂದು ರೀಟೆಸ್ಟ್ಗೆ ಹೋಗಿ ಒಂದೇ ಕ್ಯಾಂಡಲ್ದಾಗ ಆ ಏರಿಯಾ ಬ್ರೇಕ್ಔಟ್ ಮಾಡಿದ್ನ ನಾವು ಈ ಏರಿಯಾಗೆ ಬೈ ಮಾಡಿದ್ವಿ. ಆ್ಯಂಡ್ ನಮ್ದು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನಿಂಗ ಇಲ್ಲಿವರೆಗೂ ಇತ್ತು, ಬಟ್ ನಾವೇನು ಮಾಡಿದ್ವಿ, ಇದು 24,000 ರೌಂಡ್ ನಂಬರ್ ಇರ್ತೈತಲ್ಲ, ಸೊ ಇದೇನಾಕಿದ್ವಿ ಮಾರ್ಕೆಟ್ಗೆ ಆಸ್ ಎ ಸಪೋರ್ಟಾಗಿ ವರ್ಕ್ ಮಾಡ್ತೈತಿ. ನಾವು ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ರಿ ಇಲ್ಲೈತಿ ಪ್ರೀಮಿಯಮ್ದಾಗ, ಇಲ್ಲಿ ತೋರಿಸ್ತೀನಿ ಸೆಕೆಂಡ್. ಪ್ರೀಮಿಯಮ್ದಾಗ ಮಾರ್ಕೆಟ್ದಾಗ ನಮ್ಗೆ ಹೈ ಮಟ್ಟ ಪ್ಲ್ಯಾನಿಂಗ್ ಇತ್ತು, ಬಟ್ ಇಲ್ಲಿ 100ದಿಂದ ಏನು ರಿಜೆಕ್ಷನ್ ತೊಗೊಂಡಿಲ್ಲ, ಇದೊಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಕೈತೆ ನಂಗೆ ಗೊತ್ತಿತ್ತು. ಯಾಕಂದರೆ ಇದು ಸಪೋರ್ಟಾಗಿ ಇಲ್ಲಿ ವರ್ಕ್ ಆಯ್ತು ಅಂದ್ರೆ ಪ್ರೀಮಿಯಮ್ದಾಗಿದ್ದ ಪುಟ್ ಸೈಡ್ದಾಗ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಕೈತೆ ಅಂತ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 80 ರುಪೀಸ್ಗೆ ಇಲ್ಲಿ ಬೈಯಿಂಗ್ ಮಾಡಿದ್ವಿ ಆ್ಯಂಡ್ 100 ರುಪೀಸ್ಗೆ ನಾವೆಲ್ಲರೂ ಎಕ್ಸಿಟ್ ಪ್ಲ್ಯಾನ್ ಮಾಡಿದ್ವಿ ಮಾರ್ಕೆಟ. ಈ ಏರಿಯಾನಂದ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಮೇನ್ ಟಾರ್ಗೆಟ್ ಇತ್ತು. ಆ್ಯಂಡ್ ಅದೇ ರೀತಿ ಮಾರ್ಕೆಟ್ ಈಗ ಇಲ್ಲಿ ನೋಡ್ರಿ ಸೇಮ್ ನಾವೇನು ಏರಿಯಾ ಪ್ಲ್ಯಾನ್ ಮಾಡಿದ್ವಲ್ಲ ಅಲ್ಲಿ ಬಂತದು ಮಾರ್ಕೆಟ ಎಕ್ಸಾಕ್ಟ್ ಇದೇನು ರೇಂಜ್ ಬ್ರೇಕ್ಔಟ್ ಮಾಡಿದ್ವಲ್ಲ ಈ ಏರಿಯಾಕನ ಬಂತ. ಬಟ್ ಪ್ರೀಮಿಯಮ್ದಾಗ ಡಿಕೆ ಇವತ್ತು ಎಕ್ಸ್ಪೈರಿ ಇರ್ತದ ನಿಯರ್ ಬಂದೈತಿ, ನಿಯರನ್ನ ಐತಿ ನೋಡ್ರಿ. ಬಟ್ ನಾವು ಹೋಲ್ಡ್ ಮಾಡಿದ್ವಿ ಅಂದ್ರೆ ನಮ್ದು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಆಮೇಲೆ ಮಾರ್ಕೆಟ ಕೆಳಗಿನ ಲಿಕ್ವಿಡಿಟಿ ಹೆಲ್ಪ್ ಮಾಡಿ ಈಗ ಈ ರೇಂಜಿಗೆ ಬರೋಕೆ. ಬಟ್ ಇಲ್ಲಿ ನಿಫ್ಟಿ ಎಕ್ಸಾಕ್ಟ್ ನಮ್ದು ಏರಿಯಾಕ್ಕೆ ಬಂತದು. ಅದೇ ರೀತಿ ನಾನು ಪ್ರಾಫಿಟ್ ನೋಡ್ರಿ ಇವತ್ತಿಂದ ತೋರಿಸ್ತೀನಿ. 2 ಲಾಟ್ದಾಗ 130 ಕ್ವಾಂಟಿಟಿ ಐತಿ, 74 ಬೈಯಿಂಗ, 99 ರುಪೀಸ್ ಸೆಲ್ಲಿಂಗ, ಟೋಟಲ 3,256 ಪ್ರಾಫಿಟ್ ಆಯ್ತು. ಇದು ನಿಮ್ಗೆ ಇದು ಮಾಡಿ ತೋರಿಸ್ತೀನಿ, ರಿಫ್ರೆಶ್ ಮಾಡಿ. ಸೊ ಇಲ್ಲಿ ನೋಡಿರಿ ಎಕ್ಸಾಕ್ಟ್ 3,256 ಆ್ಯಂಡ್ ಮಾರ್ಕೆಟಿಗೆ ಆ ರೇಂಜನ್ನು ಎಕ್ಸಾಕ್ಟ್ ಟಚ್ ಮಾಡೋಕೆ ಹೋಯ್ತಿ 140 ರುಪೀಸ್ ನಿಯರ್. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಎಕ್ಸಿಕ್ಯೂಷನ್ ಒಳ್ಳೆಯದು ಸರಿ ಇತ್ತು. 80 ರುಪೀಸ್ ಬೈ ಮಾಡಿದ್ವಿ, 140 ಮಟ್ಟ ಇತ್ತು ನಮ್ದು, ಅಂದರೆ 55 ಪಾಯಿಂಟ್ ಇತ್ತು. ಬಟ್ ನಾವು ಇಲ್ಲಿ 20 ಪಾಯಿಂಟ್ ತೊಗೊಂಡು ಎಕ್ಸಿಟ್ ಆದ್ವಿ ಎಕ್ಸ್ಪೈರಿ ಇರೋದ್ಲೆ. ಆ್ಯಂಡ್ ಮಾರ್ಕೆಟ್ ಈಗ ಎಕ್ಸಾಕ್ಟ್ ಅದೇ ರೇಂಜಿಗೆ ಬಂದೈತಿ. ಆ್ಯಂಡ್ ಮಾರ್ಕೆಟ್ ಇನ್ನು 15 ಮಿನಿಟ್ದಾಗ ನೋಡೋದಾದ್ರೆ ಇನ್ನೂ ರೇಂಜ್ ಐತದೆ. ಮಾರ್ಕೆಟ್ ಇವತ್ತು ಎಕ್ಸ್ಪೈರಿ ಐತಲ್ಲ, ಎಕ್ಸಾಕ್ಟ್ ಈ ಏರಿಯಾದಿಂದ ಇನ್ನೂ ಸಪೋರ್ಟಿಗೆ ಬರ್ಬೇಕಂದ್ರೆ 57 ಪಾಯಿಂಟ್ ಐತಿ ಮಾರ್ಕೆಟ್ದಾಗ. ಆ್ಯಂಡ್ ಇಲ್ಲೊಂದು ಅದಕ್ಕೆ 15 ಮಿನಿಟ್ದಾಗ ಈ ಏರಿಯಾ ಒಂದು ಸಪೋರ್ಟ್ ಏರಿಯಾ ಐತಿ. ಆ್ಯಂಡ್ ಸಪೋರ್ಟ್ ಏರಿಯಾನ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟೋಗಿತ್ತ, ರೆಸಿಸ್ಟೆನ್ಸ್ ಇದು ಮೊದಲು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಕೈತಿ. ಇದನ್ನೇನು ಮಾಡಿದ್ದೆ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟೋಗಿತ್ತು. ಈಗ ಅದೇ ಏರಿಯಾನ ಬ್ರೇಕ್ಔಟ್ ಕೊಟ್ಟೈತಿ, ಒಂದು ಒಳ್ಳೆ ಫಾಲ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು ನಾವು ಈ ರೇಂಜ್ ಮಟ್ಟ. ಆ್ಯಂಡ್ ಎಕ್ಸ್ಪೈರಿ ಐತಿ. ಪ್ರೀಮಿಯಮ್ ನೋಡಿರಿ ಒಂದು ಸ್ವಲ್ಪ ಮೂವ್ ಕಮ್ಮಿ ಆಗ್ತಾವೆ. ಸೊ ನೀವು ಇದೇ ರೀತಿ ಪ್ಲ್ಯಾನ್ ಮಾಡಿ ಟ್ರೇಡ್ ಮಾಡ್ಬೇಕಂತೇಳಿ ನಿಮ್ಮದು ಏನಾದರೂ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ನಿಮಗಿಲ್ಲಿ ಒಳ್ಳೆ ಕಂಟೆಂಟ್ ಬರ್ತಾವೆ ಶೇರ್ ಮಾರ್ಕೆಟ್ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಪೂರ್ತಿ ಡೀಟೇಲ್ನ ವಿಡಿಯೋ ಮಾಡಿ ಯೂಟ್ಯೂಬ್ದಾಗ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನೋಡ್ರಿ ನಾವು ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿದಂಗೆ ಮೂವ್ ಆಗೈತಿ. ಬಟ್ ಎಕ್ಸ್ಪೈರಿ ಇರೋ ಕಾರಣದಿಂದ ಏನಾಗೈತಿ, ಪ್ರೀಮಿಯಮ್ ಡಿಕೆ ಹಾಕೊಂಡು ಮ್ಯಾಲೆ ಹೊಂಟೈತಿ. ಬಟ್ ಇದು ನೋಡ್ರಿ ಇದು ಬ್ರೇಕ್ಔಟ್ ಆಗಿ ಇನ್ನು ಈ ಏರಿಯಾಕ್ಕೆ ಮಟ್ಟ ಬರುತ್ತೈತಿ. ಓಕೆ, ಬಾಯ್ ಗೈಸ್.